ಇದು ಒಂದು ಈರುಳ್ಳಿ ತಗೊಳ್ಬೇಕು, ಜೊತೆಗೆ ವೀಳ್ಯದೆಲೆ ಅದೊಂದು 6-7 ತಗೊಳ್ಳೋಣ. ಆಮೇಲೆ ಈ ಒಂದೆಲ್ಗ ಸೊಪ್ಪು ಅಂತ ಬರುತ್ತೆ, ಅದು ಚಟ್ನಿ ಎಲ್ಲ ಮಾಡ್ತಾರೆ, ಸೊ ಅದೊಂದು ತಗೊಳ್ಳೋಣ. ಅದಾದಮೇಲೆ ಇದು ಹೈಬಿಸ್ಕಸ್ದು ಎಲೆ, ಆಮೇಲೆ ಹೈಬಿಸ್ಕಸ್ ಫ್ಲವರು ತೊಗೊಂಡಿದ್ದೀವಿ. ಜೊತೆಗೆ ಒಂದು ಸ್ವಲ್ಪ ತುಳಸಿ, ಒಂದು ಇಡಿಯಷ್ಟು ತುಳಸಿ ಬೇಕಾಗುತ್ತೆ. ಆಮೇಲೆ ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ಆದರೆ ಇನ್ನೂ ಒಳ್ಳೆಯದು. ಆಮೇಲೆ ಇದು ನೀಮ್ ಲೀವ್ಸ್, ಕೈ ಬೇವು, ಅದು ಡ್ಯಾಂಡ್ರಫ್ ಒಳ್ಳೆಯದು. ಮತ್ತು ಕರಿಬೇವಿನ ಸೊಪ್ಪು, ಅದು ಕೂದಲು ಬೆಳವಣಿಗೆ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಇದು ಮೆಂತೆ, ಇದೊಂದು ಇಡಿಯಷ್ಟು ತಗೊಳ್ಳೋಣ. ಆಮೇಲೆ ಇದನ್ನೆಲ್ಲನೂ ಮಿಕ್ಸಿ ಮಾಡ್ಕೊಳ್ಳೋಣ. ಒಂದೊಂದಾಗಿ ಮಾಡಿಕೊಂಡ್ರೆ ಒಳ್ಳೆಯದು, ಅಥವಾ ನಿಮ್ಗೆ ಇಷ್ಟ ಪ್ರಕಾರ ಹಾಗೇನೂ ಹಾಕ್ಕೊಳ್ಬೋದು. ಬಟ್ ಮಿಕ್ಸಿ ಮಾಡ್ಕೊಂಡಾಗ ಇನ್ನೊಂಚೂರು ಪುಡಿಯಾಗಿರುತ್ತೆ, ಮತ್ತು ಅದನ್ನು ಹಾಕ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಅಷ್ಟೇ. ಇದು ಡ್ರೈ ಮಾಡಿದ್ಮೇಲೆ ಅದ್ರ ಪುಡಿ, ಮತ್ತು ಇದೆಲ್ಲ ಏನು ಹಸಿ ಇತ್ತಲ್ಲ ಆ ಎಲೆಗಳದ್ದು ಒಂದು ಪೇಸ್ಟ್ ಥರ ಆಗ್ತದೆ. ಸೊ ನೀವೇ ನೋಡ್ಬೋದು ಏನೇನು ಹಾಕ್ತಿದ್ದೀನಿ ಅಂತ. ಅದೊಂದು ಪೇಸ್ಟ್ ಥರ ಆದಮೇಲೆ ಇವಾಗ ಮೆಂತೆ ತಗೊಂಡಿದ್ವಲ್ಲ ಅದನ್ನು ಪುಡಿ ಮಾಡ್ಕೊಳ್ಳೋಣ. ಜೊತೆಗೆ ಆಮ್ಲನ ಕಟ್ ಮಾಡಿ ಅದೊಂದು ಚೂರು 2 ಮಿಕ್ಸಿ ಹಾಕೋಣ. ಆಮೇಲೆ ಆನಿಯನ್. ಈಗ ಒಂದು ಕಡಾಯಿ ತಗೊಂಡು ಅದಕ್ಕೆ ಫಸ್ಟ್ ತೆಂಗಿನ ಎಣ್ಣೆ ಹಾಕೊಳ್ಳೋಣ, ಅಥವಾ ಕೊಬ್ಬರಿ ಎಣ್ಣೆ ಅಥವಾ ಕೋಕೋನಟ್ ಆಯಿಲ್ ಎನಿಥಿಂಗ್. ಆಮೇಲೆ ಹಳ್ಳೆಣ್ಣೆ, ಇದೊಳ್ಳೆ 1:2 ರೇಷಿಯೋದಲ್ಲಿ ಹಾಕ್ಕೊಳ್ಳೋಣ. ಅದಾದಮೇಲೆ ಏನೇನು ನಾವು ಮಾಡಿದ್ವಿ ಅದನ್ನೆಲ್ಲನೂ ಇದರೊಳಗೆ ಹಾಕಿ ಮಿಶ್ರಣನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಸಿಮ್ಮಲ್ಲೇ ಇಟ್ಟು ಬಿಸಿ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು. ಅದು ಕುದಿ ಬರೋವರೆಗೂ ಇಟ್ಕೋಬೇಕು. ಕುದಿ ಬಂದರೆ ಒಂದು ಸ್ವಲ್ಪ ಅದು ಸಿಹಿ ಹೋಗಿ ಬಿಡಬಾರ್ದು, ಅಂದರೆ ನೀಟಾಗಿ ಅದನ್ನ ತಿರ್ಸ್ತಾನೆ ಇರಬೇಕು.